ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಬ್ಯಾಂಗ್ಳೂರಿನ ನಿವಾಸಿ, ಸದ್ಯಕ್ಕೆ ನೆದರ್ಲೆಂಡ್ಸಲ್ಲಿದ್ದೀನಿ. ನನ್ನ ಹೆಸರು ಬಸಪ್ಪ ಊಟಿ ಅಂತ. ನಾವು ಉತ್ತರ ಕರ್ನಾಟಕದವರು, ಬಿಜಾಪುರ ಜಿಲ್ಲೆಯವರು. ನಾವು ಇಲ್ಲೇ ಬಂದು 35 ವರ್ಷ ಆಯಿತು. BMTC ಕಂಡಕ್ಟರು. ಮುತ್ತು ರಾಜ್ ಅವರು ನಮಗೆ ಆಲ್ಮೋಸ್ಟ್ 1.5 years ಬ್ಯಾಕ್ ಪರಿಚಯ ಆದರು. ನಮ್ಮದು ಇಲ್ಲಿ ಆಂಧ್ರಲ್ಲಿ ಒಂದು ಪ್ರಾಪರ್ಟಿ ಇತ್ತು, ಕಮರ್ಷಿಯಲ್ ಪ್ರಾಪರ್ಟಿ. ಮುತ್ತುರಾಜ್ ಅವರ ಪರಿಚಯ ಇರೋದು ಆಕಸ್ಮಿಕವಾಗಿ ನಾವು ಅವರ ಮನೆ ಹತ್ರ ಬಂದಾಗ ಅವರ ಆಫೀಸಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಮುತ್ತುರಾಜ್ ಅವರು ಆಫೀಸ್ ನೋಡಿದೆವು. ಡೈಲಿ ಡಿಸ್ಕಸ್ ನಡೀತಿತ್ತು, ಮನೆ ಕಟ್ಟೋಣ ಅಂತ. ಎಲ್ಲ ಸುಮಾರು ಜನ ಇಂಜಿನಿಯರ್ಸ್ ಎಲ್ಲ ಭೇಟಿ ಆದೆವು. ಯಾಕೋ ನಮಗೆ ಸರಿ ಕಾಣಿಸ್ಲಿಲ್ಲ. ಮುತ್ತುರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎಲ್ಲ ನಮಗೆ ತಿಳಿಸ್ಕೊಟ್ರು. ಮನೆ ಬಗ್ಗೆ ನಮಗೆ ಏನೂ ಐಡಿಯಾ ಇರಲಿಲ್ಲ. ಎಲ್ಲ ಅವರೇ ಖುದ್ದಾಗಿ ಅದು ಯಾವ ಥರ ಬರುತ್ತೆ ಡೆಮೋ ಎಲ್ಲ ತೆಗೆದು ಇದು ಮಾಡಿ ನಮಗೆಲ್ಲ ಚಿತ್ರೀಕರಿಸಿ ಕೊಟ್ಟರು. ಅದೇ ಮನೆ ಪ್ರಕಾರ ನಮಗೆ ಯಾವ ಥರ ಬೇಕೋ ಆ ಥರ ಕಟ್ಟಿ ಕೊಟ್ಟಿದ್ದಾರೆ ಪ್ರಾಪರ್ಟಿ. ನಾನು ನಮ್ಮ ಭಾವ ಅವರು ಕಟ್ಟೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಇಮಿಡಿಯೇಟ್ ಚಾಯ್ಸ್ ವಾಸ್ ಮುತ್ತು ಅವರು. ಮನೆಯೆಲ್ಲ ಕಟ್ಟಿದ್ದು ರೈಟ್ ಟೈಮಲ್ಲಿ ಕಟ್ಟಿದ್ರು, ವಿತಿನ್ ಬಡ್ಜೆಟ್. ಕಟ್ಟಕ್ಕೆ ಶುರು ಮಾಡಿದಾಗಿಂದ ನಾನು ಅವ್ರನ್ನ 6 months ಮೀಟೇ ಮಾಡಿರಲಿಲ್ಲ. ಎವ್ರಿ ವೀಕ್ ಆರ್ ಎವ್ರಿ ಅದರ್ ಡೇ ಅಪ್ಡೇಟ್ಸ್ ಬರ್ತಾಯಿತ್ತು ವಾಟ್ಸಾಪ್ ಗ್ರೂಪಲ್ಲಿ. ಜನವರಿಯಲ್ಲಿ ಸ್ಟಾರ್ಟ್ ಮಾಡಿರೋದು, ಅಕ್ಟೋಬರಲ್ಲಿ ಫಿನಿಶ್ ಆಗಿದೆ. 27 ಚದರ ಮನೆ. ಲಕ್ಷ್ಮೀ ಬಸಪ್ಪ ಊಟಿ ಅಂತ, ನಾವು ಬಿಜಾಪುರದವರು. ಮನೆ ತುಂಬ ಚೆನ್ನಾಗಿ ಬಂದಿದೆ. ನಾವು ಯಾವ ಥರ ನಿರ್ಮಾಣ ಮಾಡಬೇಕು, ಯಾವ ಥರ ಅದನ್ನು ಕಟ್ಟಿಸ್ಬೇಕು ಅನ್ನೋ ಒಂದು ಇದು ಇತ್ತು, ಕನಸಿತ್ತು. ಅದ್ರ ಥರನೇ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅಡುಗೆ ಮನೆ ಆಯಿತು, ಹಾಲ್ಗೋ, ರೂಮು ಎಲ್ಲ ಪ್ರತಿಯೊಂದೂ ನಾವು ಹೇಗೆ ಹೇಳಿದೆವೋ ಎಲ್ಲ ಅವರು ಮೆಟೀರಿಯಲ್ಲು ಇದು ಎಲ್ಲ ಸಮೇತಗೆ ಎಲ್ಲ ಒಳ್ಳೆ ಇದರಿಂದ ನಮ್ಗೆ ಗೊತ್ತಿಲ್ಲದೆ ಇರೋದು ಎಲ್ಲ ಅವ್ರು ಹೇಳಿ ಇಂಥದ್ದೇ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅವರೆಲ್ಲ ಹೇಳಿ ಅದನ್ನೆಲ್ಲ ನಮಗೆ ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೆ ನೋಡಿದವ್ರಿಗೂ ತುಂಬ ಇಷ್ಟ ಆಗಿದೆ. ಈ ಮನೆ ಎಲ್ಲರಿಗೂ ಇಷ್ಟ ಆಗಿದೆ. ನಮ್ದು ಏನೈತಿ ನನ್ನ ಪ್ರಾಬ್ಲಮ್ ಅವ್ರ ಮುಂದೆ ಹೇಳಿಬಿಟ್ಟೆ. ಇನ್ನು ಲೋನ್ ಅಂಕರು ಹಿಂಗೆ ಆಗೋದಿದೆ ಸರ್, ಪ್ರೊಸೆಸಿಂಗ್ ಇಲ್ಲಿದೆ, ಇನ್ನು 15 ದಿವಸ ಬಿಟ್ಟು ಲೋನ್ ಆಗತ್ತಂದಾಗ ಅವರು ಜನವರಿ 1ನೇ ತಾರೀಕಿಗೆ ಬಂದು ಪಾಯ ಪೂಜೆ ಮಾಡ್ಕೊಂಡು ಅವತ್ತೇ ಮಾರ್ಕಿಂಗ್ ಮಾಡಿ ಅವತ್ತೇ ಇದು ಮಾಡಿಬಿಟ್ರು. ಪಾಯ ಆದಮೇಲೆ 15 ದಿವಸ 20 ದಿವಸ ಆದಮೇಲೆ ಮುತ್ತುರಾಜ್ ಅವರಿಗೆ ಬ್ಯಾಂಕ್ ಲೋನ್ ಆದಮೇಲೆ ತೊಗೊಂಡೋಗಿ ಅಮೌಂಟ್ ಕೊಟ್ಟಿರೋದು. ಅಷ್ಟೆಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ. ಬೆಸ್ಕಾಮ್ ಇರ್ಬೋದು, BWSSB ಅವ್ರು ಇರ್ಬೋದು, BBMP ಅವ್ರು ಇರ್ಬೋದು, ಅದನ್ನೆಲ್ಲ ಪ್ರತಿಯೊಂದು ಅವರೇ ಹ್ಯಾಂಡಲ್ ಮಾಡಿ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಜೊತೆ ಇರ್ಬೋದು. ಸೊ ಇನ್ ಅ ನಟ್ಶೆಲ್ ಎವ್ರಿಥಿಂಗ್ ವಾಸ್ ಹ್ಯಾಂಡಲ್ಡ್ ಸೀಮ್ಲೆಸ್ಲಿ ವಿತೌಟ್ ಅಸ್ ಗೆಟ್ಟಿಂಗ್ ಇನ್ವಾಲ್ವ್. ನಮ್ಗೆ ಯಾವುದೇ ಥರ ತೊಂದರೆನೂ ಆಗಲಿಲ್ಲ. ಈವನ್ ಮನಿ ಮ್ಯಾಟರ್ಸಲ್ಲೂ ಕೂಡ ನಮಗೆ ಹಿ ವಾಸ್ ಏಬಲ್ ಟು ಐಡೆಂಟಿಫೈ ಯಾವಾಗ ನಮಗೆ ಬಡ್ಜೆಟ್ ಹೆವಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಸ್ಪೇಸ್ ಔಟ್ ಮಾಡಿ, ಈ ನೆವರ್ ಆಸ್ಕ್ ಫಾರ್ ಮನಿ ಟು ಬಿ ಪ್ರೊವೈಡೆಡ್. ಗ್ರೂಪ್ ರೇಷು ಟೈಮಲ್ಲೂ ಒಂದು 2 days ಬ್ಯಾಕ್ ಆಲ್ಮೋಸ್ಟ್ ಸ್ಪೆಂಡ್ 24 hours ವಿತ್ ಅಸ್ ಟು ಫೈನಲೈಸ್ ಆಲ್ ದ ವರ್ಕ್ ಎಲ್ಲ. ಜೊತೆಗೆ ಡಿಸೈನ್ ಟೈಮಲ್ಲೂ ಕೂಡ ಯೂಸ್ ಟು ಗಿವ್ ಐಡಿಯಾಸ್, ಸೆಲೆಕ್ಷನ್ ಆಫ್ ಮೆಟೀರಿಯಲ್ಲು ಕೂಡ. ಸ್ಟಾರ್ಟಿಂಗ್ ಅಗ್ರಿಮೆಂಟಿಗೆ ₹1 ಕೊಡ್ಲಾರ್ದೇ ಅವರು ಪಾಯ ಹಾಕಿ ಪಿಲ್ಲರ್ ನಿಂದಿರಿಸಿ ನಮ್ಮದು ಬ್ಯಾಂಕ್ ಲೋನ್ ಆದಮೇಲೆ ದುಡ್ಡು ಇಸ್ಕೊಂಡಿದ್ದಾರೆ. ಕ್ವಾಲಿಟಿ ಬಗ್ಗೆ ಹೇಳೋದಂದ್ರೆ ಏನು, ಅವರು ಕ್ವಾಲಿಟಿ ಬಗ್ಗೆ ಚೆಕ್ ಮಾಡೋಕೆ ಅವಾಗವಾಗ ಅವರು ಸ್ಟಾಫ್ದವ್ರನ್ನೆಲ್ಲ ಕಳಿಸ್ತಿದ್ರು. ನಮಗೇನು ಗೊತ್ತಿಲ್ಲ ಅದರಲ್ಲಿ, ಎಲ್ಲ ಅವರೇ ಮುಂದಿಟ್ಟು ಮಾಡಿಸಿರೋದು. ಅದ್ಭುತವಾಗಿ ಬಂದಿದೆ ಮನೆ. ಅವ್ರು ಹೆಂಗೆ ವಿಡಿಯೋಲಿ ಕಳಿಸಿದ್ರು ಅದೇ ಥರ ಕನ್ಸ್ಟ್ರಕ್ಷನ್ ಎಲ್ಲ ಆಯಿತು. ಕ್ವಾಲಿಟಿ ವಾಸ್ ಆಲ್ಸೋ ಗುಡ್. ಇಂಟೀರಿಯರ್ ಬಗ್ಗೆ ತುಂಬ ಜನ ಕೇಳಿದ್ರು. ನಾವೆಲ್ಲ ಅವರೇ ಮಾಡಿಸ್ಕೊಟ್ಟಿರೋದು ಅಂತ ಹೇಳಿದೆವು. ಮುತ್ತುರಾಜ್ ಅವರೇ ಮಾಡಿಸ್ಕೊಟ್ಟಿದ್ದು. ಪ್ರತಿಯೊಬ್ಬರು ಎಲ್ಲ ಪ್ರತಿಯೊಂದು ಇಂಟೀರಿಯರ್ ಅಡುಗೆ ಮನೆಯಿಂದ ಇಡ್ಬೋದು, ರೂಮು, ಹಾಲು, ಅಡುಗೆ ಮನೆ ಮತ್ತು ದೇವ್ರ ಮನೆಯದ್ದು ಎಲ್ಲ ಪ್ರತಿಯೊಂದು ನೋಡಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಎಲ್ಲರೂ ಕೇಳಿದರು ಯಾರು ಮಾಡಿದ್ದು ಅಂತ. ನಾವು ಮುತ್ತುರಾಜ್ ಅವರ ಮಾಡಿರೋದು. ಮನೆ ಕಟ್ಟಿ ಅವರೇ ಎಲ್ಲ ಇಂಟೀರಿಯರ್ ಮಾಡಿಕೊಟ್ಟಿದ್ದಾರೆ ಅಂತ ನಾವೆಲ್ಲ ಹೇಳಿದ್ದೀವಿ. ಮನೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪ್ರತಿಯೊಬ್ಬರು ಬಂದವರೆಲ್ಲ ನಾವು ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು, ನಾವು ಹೋಗೋಕ್ಕೆ ಮನಸ್ಸು ಬರಲ್ಲ ಅಂತವ್ರೆ. ತುಂಬ ಚೆನ್ನಾಗಿ ಬಂದಿದೆ ಮನೆ. ಯಾರ ಗೃಹಪ್ರವೇಶಕ್ಕೆ ಬಂದವರು ಸುಮಾರು ಜನ ನಂಬರ್ ಇಸ್ಕೊಂಡು ಹೋಗಿದ್ದಾರೆ. ಮುತ್ತುರಾಜ್ ಅವರು ನಮಗೆ ದೇವ್ರು ಸಿಕ್ಕು ನಮಗೆ ಯಾವ ಥರ ಮನೆ ನಿರ್ಮಾಣ ಮಾಡಬೇಕು, ಕನಸಿನ ಮನೆ ಒಂದು ನಿರ್ಮಾಣ ಮಾಡಿ ಕೊಟ್ಟಾರೆ. ಇನ್ ಎ ನಟ್ಶೆಲ್, ದಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಾಸ್ ಡನ್ ಆನ್ ಟೈಮ್, ವಿತಿನ್ ಬಡ್ಜೆಟ್, without any hassles for us. It was a very good experience to work with Muthu. ಮುಂದೆ ಯಾರ ಇದು ಇದ್ರೂ ಮುತ್ತುರಾಜ್ ಅವ್ರ ನಂಬರ್ ಕೊಡ್ತೀವಿ, ಅವ್ರ ಹತ್ರ ಹೋಗ್ತೀರಿ, ನೀವು ಭೇಟಿ ಆಗ್ಬೋದು.
ಲಕ್ಷ್ಮೀದೇವರು ಹೌದು. ಹಲೋ ತನು, ಇವಾಗ ರೋಲಿಂಗ್ ಅಲ್ಲೇ ಮಾಡಿರೋದಾ? ಓಕೆ ಓಕೆ. ಅಷ್ಟು ಲಾಭ ಇಟ್ಟಿರ್ತಾರ ಇದರಲ್ಲಿ ಅಲ್ವಾ? ಏನು ಹೌದು ಹೌದು, ಹುಷಾರು. ಹೌದು, ರೌಂಡ್ ಮಾಡಬೇಕು. ರೌಂಡ್ ಮಾಡಲಿಲ್ಲ ಬಂದಿರಲ್ಲ. ಅಲ್ಲಿ ಸ್ಟೋರ್ ರೂಮಲ್ಲಿ ನೋಡಿ ನೆನ್ನೆ ಹೊಡಿತು, ವಿಪರೀತ ರಕ್ತ ಹೋಯ್ತು. ಟಚ್ ಆಯಿತು. ಚಾಕುನಲ್ಲಿ ಹೊಡೆದಂಗೆ ಆಗೋದು. ಫುಲ್ ಕವರ್ ಆಗಲಿಲ್ಲ. ಈ ದಿನ ಹತ್ರ ಆಗುತ್ತೆ ಅನ್ಸುತ್ತೆ.
ಓದಿರೋ ಪ್ರೊಫೆಷನಲ್ ಅದೊಂದು ಡಿಗ್ರಿ ಇನ್ ಡೈರೆಕ್ಷನ್, ವಿಡಿಯೋ ಎಡಿಟಿಂಗ್ ಬರುತ್ತೆ, ಕ್ಯಾಮ್ರಾ ಇವೇ ಒಂದು 4 ಜನ ಕಂಪ್ಯೂಟರ್ ಫಿಲ್ಮೋಗ್ರಫಿ ಬರುತ್ತೆ, ಕಲರ್ ಕಮ್ಯುನಿಟಿ. ಎಸ್ ಹಂಗೆ. ಅವ್ರು ಬಂದಿರಲ್ಲ ಅಲ್ಲಿ ಸ್ಟೋರ್ ರೂಮಲ್ಲಿ ನೋಡಿದ್ವಿ ನೆನ್ನೆ ಹಾಂ. ಹೊಡಿತು, ಓ ಹೋ ವಿಪರೀತ ರಕ್ತ ಹೋಯ್ತು. ಹಾಂ ಟಚ್ ಆಯಿತು. ಚಾಕುನಲ್ಲಿ ಹೊಡೆದಂಗೆ ಆಗುತ್ತೆ. ಹ್ಞೂ ಹ್ಞೂ ಹ್ಞೂ